ನನ್ನ ಹಾಡು ಕೇಳಿ ಎಲ್ಲರೂ ಚಕ್ರ ಬರೋದು ಶಾಕ್ ಆಗಿರುವಂತದ್ದು ಅದು ಎದ್ದದೋ ಗೊಂಬಿಗಳನ್ನ ಕಳ್ಸ್ಯಾರಪ್ಪ. ಪಾಪ ನಾನು ಬಹಳ ದಿನ ಆತ ಹಾಡು ಹಾಡೇ ಇಲ್ಲ. ಮತ್ತೆ ಹಾಡು ಹಾಡಿ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ಬೇಕು ಇನ್ಸ್ಟಾಗ್ರಾಮ್ನಾಗ. ಎಲ್ಲರ ತಲಿನೋ ಮತ್ತೆ ಗಿರಗಿರ ಅಂತ ತಿರುಗಿ. ಅಯ್ಯೋಯ್ಯೋ, ಒಬ್ಬೊಬ್ರಂತೂ ಕಮೆಂಟ್ ಮಾಡಾರು, ಬರ್ಬೇಕು ಬರ್ಬೇಕು ನಿಮ್ಮಂತ ಪ್ರತಿಭೆಗಳು ಬರ್ಬೇಕು ಅಂತ ಕಮೆಂಟ್ ಮಾಡ್ಯಾರಪ್ಪ. ಲೇ ರೇಣಿ, ಏನ್ರಿ ನಿಮ್ದು ಗೋಳು? ನಾ ಏನ್ ಹೇಳಿದ್ನಿ ನಿನಗ? ನೆನಪೈತನ? ತೋ ನನಗೆ ಹೆಂಗ್ರಿ ನೆನಪಿರ್ತತಿ? ನಾನ್ ಮಾಡೋದು ಒಂದ ಎರಡ ಕೆಲ್ಸನ. ಬೆಳಿಗ್ಗೆ ಎದ್ದೇಳ್ಬೇಕು, ವಾಕಿಂಗ್ ಮಾಡ್ಬೇಕು, ಅದೇ ಯಾವ್ದೋ ಡಯಟ್ ಮಾಡಕೂತೀನಲ್ಲ ಅದನ್ನೆಲ್ಲ ತಿನ್ಬೇಕು, ಮಧ್ಯಾಹ್ನ ಸ್ವಲ್ಪ ಫೋನ್ ನೋಡ್ಬೇಕು, ರೀಲ್ಸ್ ನೋಡ್ಬೇಕು, ಹಾಡಾಡ್ಬೇಕು, ಹಾಡಿನ ಪ್ರಾಕ್ಟೀಸ್ ಮಾಡ್ಬೇಕು, ಕೆಲವೊಮ್ಮೆ ಡಾನ್ಸ್ ಮಾಡ್ಬೇಕು. ಅಯ್ಯೋಯ್ಯೋ, ನಂಗಂತೂ ಸುಸ್ತಾಗೋಯ್ತಪ್ಪ. ಅಯ್ಯೋ, ನಿನ್ನ ಬಾಯಾಗ ಕೊಳತು ಟಮಾಟಿ ತುರ್ಕ. ನನ್ನ ಬಾಯಾಗ ಕೊಳತು ಹೋಗಿರೋ ಟಮಾಟಿ ತುರ್ಕಿದ್ರ ನಿಮ್ ಬಾಯಾಗ ಹುಳ ಬಂದಿರೋ ಬದ್ನಿಕಾಯಿ. ಲೇ ನಿನ್ನ ಗಂಡನ್ನು ಓಟರ ಓಟ್ ಕಿಮ್ಮತ್ತೈತನ? ನಿಮಗೆ ಎಂತಿ ಅನ್ನೋ ಕಿಮ್ಮತ್ತೈತಾನು? ನೋಡ್ರಿ, ನಾನ್ ತೇದ ಮಾಲಾಶ್ರೀ ಇದ್ದಂಗದನಿ, ನನ್ನ ಬಾಯಾಗ ಕೊಳತೋಗಿರೋ ಟಮಾಟಿ ಅಂತೀರಿ. ಮತ್ ನಂಗೆ ಸಿಟ್ಟು ಬರಂಗಿಲ್ಲನು? ನೀವು ಪತಿ ಪರಮೇಶ್ವರ ಆದ್ರ ನಾನು ಸತಿ ಪಾರ್ವತಿ, ನೆನಪಿರ್ಲಿ. ಕರೆಕ್ಟ್ ಹೇಳಿದ್ದಿ ನೋಡಕ್ಕ. ಲೇ, ಚುಮ್ಮುರಿ ಚಾ ಮಾಡ್ಕೊಂಬ ಅಂತ ಹೇಳಿದ್ನಿಲ್ಲ, ಯಾಕೆ ಮಾಡ್ಕೊಂಡ್ ಬಂದಿಲ್ಲ? ಅದೇ ಹೇಳಿದ್ನಲ್ಲ, ಕೆಲಸ ಇದ್ವು ಅಂತ. ಅಯ್ಯೋ, ನಿನ್ನ ಕೆಲಸ ಕೊಟ್ಟು ಬೆಂಕಿ ಹಚ್ಚ. ಆ ಫೋನ್ ನ ತಗೊಂಡೋಗಿ ಎಲ್ಲರ ತಿಪ್ಪೆಗೆ ಎಸದ್ ಬಂದ್ಬಿಡ್ಬೇಕು. ಏನು ಫೋನ್ ನೋಡಿ ಸಾಯ್ತೀಯ ಏನ? ಒಂದು ಬೆಳಗ್ಗಿಂದ ಸಂಜೆ ಮಟ್ಟ ಫೋನು. ಯಾಕ ಮಾವ ಹೆಂಗಂತ ನೋಡು, ಅನ್ಲಿ ಬುಡಿಯ ಸಂಕ್ರಿ. ಅನ್ನೋರಿಗ ಅನ್ನ ಬೇಡ ಅನ್ನಂಗಿಲ್ಲ, ಇನ್ನಂತಾರ ನೆದರ್ ತಗ್ದಂಗ ಅಂತ ಅನ್ಕೊಂಡು ಸುಮ್ನೆ ಇರ್ಬೇಕು. ನಮ್ಮಪ್ಪ ಅವಾಗ ಹೇಳ್ತಿದ್ದ, ಎಲ್ಲ ಮಾತಿಗೂ ಎದುರು ಉತ್ತರ ಕೊಡಬೇಡ ಅಂತ. ಹಂಗಾಗಿ ಇವತ್ತು ಸುಮ್ನೆ ಇದೀನಿ. ಬಾರಿ ಚಂದ ಅರ್ಥ ಮಾಡ್ಕೊಂಡಿಬಿಡು ನಿಮ್ಮಪ್ಪನ ಮಾತನ್ನ. ಐ, ಇದೇನಿದು? ನನ್ನ ಮಗ ದುಬೈನಾಗಿರ್ತಾನಲ್ಲ ನನ್ನ ಮಗ. ಅಯ್ಯೋ, ಫೋನ್ ಹಚ್ಚನೆಯವ. ಹೌದಲ್ಲ ಏಕ? ಫೋನ್ ಹಚ್ಚನ. ಏಕ ಸ್ಪೀಕರ್ ಇಡ, ನಾನು ಮಾತಾಡ್ತಾನಿ. ಇಡ್ತೀನಿ ತಡಿ. ಈಗ ಸ್ಪೀಕರ್ ಒಳಗಿಟ್ಟ ನೋಡು. ಎಲ್ಲಾರು ಮಾತಾಡ್ರಿ. ಹಲೋ ಮಗ, ಹೆಂಗದಿಲ್ಲ? ಆರಾಮದಿ? ಹ್ಞೂ ಅವ್ವ, ಆರಾಮದೀನಿ. ನೀ ಹೆಂಗದಿ? ನಾನಂತೂ ಸೂಪರ್ ನೋಡ್ಲಾ. ಅಪ್ಪ? ನಿಮ್ಮಪ್ಪ ಬೇಪ್ಪ ಇಲ್ಲೇ ನಿಂತಾನ. ಗುಂಡ್ಕಲ್ ನಿಂತಾನಪ್ಪ. ಮತ್ ಸಿಗವ? ಇಲ್ಲೇ ಅದಾಳ, ಆರಾಮದಾಳ ಆಕಿನು. ಯಾಕ ಯಾವಾಗ ಬರ್ತಾನ ಅಂತ ಕೇಳು. ಲೋ ಮಗ, ಯಾವಾಗ ಬರ್ತಿಲ್ಲ? ಇನ್ನ ಒಂದ್ 2 ದಿನದಾಗ ಬಂದ್ಬಿಡ್ತೀನಿ. ಅಲ್ಲಲ್ಲ, ನಾ ಹೇಳಿದ್ನಲ್ಲ, ಅಲ್ಲೇ ಯಾವ್ದಾರ ಬ್ಯೂಟಿಫುಲ್ ಪುಗರ್ ಪಾರಿನ್ ಪಿಗರ್ ನ ಕ್ಯಾಚ್ ಹಾಕು ಅಂತ ಹಾಕೊಂಡಿ ಏನು? ಇಲ್ಲ ಬೇ. ಅಲ್ಕಂಟ ಬಾಡ್ಯಾ ನೀನು. ಅಲ್ಲಲ್ಲ, ಅಲ್ಲಿ ಮಠ ಹೋಗಿ ಯಾವ್ದಾರ ಒಂದ್ ದುಬೈ ಹುಡುಗಿನ ಕ್ಯಾಚ್ ಹಾಕೊಂಡ್ಬಿಡ್ಬೇಕಿಲ್ಲ. ನಾನು ಅವಾಗ ಹೇಳ್ತಿದ್ದೆ, ದುಬೈಯಿಂದ ಬಂದಾಳ ನನ್ ಸೊಸಿ ಅಂತ. ಎಲ್ಲ ಹಾಳು ಮಾಡಿದೀನಿ ನೋಡ್ಲಾ. ಇನ್ನ 2 ದಿನ ಟೈಮ್ ಐತಿ, ಯಾರನ್ನಾರ ಲವ್ ಮಾಡ್ತೀನ ಮಾಡ್ಬಿಡು. ಮದುವೆ ಆಗಿರಬ, ಇಲ್ಲ ಇಲ್ಲೇ ಬಂದ ಮದುವೆಯಾರ ಆಗ. ನಂಗ ಪಾರಿನ್ ಸಸಿ ಬೇಕು ಅಂತ ಭಾರಿ ಆಸೆ ಆಗ್ಬಿಟ್ಟಲ್ಲ. ನೀ ಅಂತ ತಾಯಿದೀಯ ನೀನು? ತಾಯಿಯಲ್ಲ ನೀನು, ನಾಯಿ ನೀನು. ಯಾಕ್ರಿ ಹಂಗಂದಿರಿ? ಮತ್ತ ಪಾಪ ಅವ ಯಾರನ್ನು ಲವ್ ಮಾಡಿಲ್ಲ ಅನ್ನ ಕುಂತಾನ. ಅವನಿಗ ವತಾವತಿ ಹಚ್ಚಿಬಿಟ್ಟಿಯಲ್ಲ, ಪಾರಿನ್ ಸೊಸಿ ಬೇಕು ಅಂತ. ತಗದೊಂದು ಕಪಾಳ ಗಡ್ಡಿ ಕೊಟ್ಟನೆ ಅಂತ ನೋಡು. ನಾ ಎಂತಕ್ಕೆ ಏನ್ ಇರಬರ ಮರ್ಯಾದೆ ತೆಗಿಬೇಕಂತ ಮಾಡಿ ಏನ? ಇಷ್ಟ ದಿನ ನೀನ್ ತೆಗ್ದಿ ಮರ್ಯಾದಿ, ಈಗ ನಿನ್ ಮಗ ತೆಗಿಬೇಕನ? ಏನ್ಲ ಮಗ? ಲೋ ಸೂರಜ, ನಿಮ್ಮ ಅವು ಹೇಳ್ದಂಗೆ ಕೇಳ್ಬೇಡಲ್ಲ. ಸೋಮ್ಕ ಇಲ್ಲಿ ಬಾ, ಇಲ್ಲಿ ಒಂಚಲೋ ಕನ್ನೆ ನೋಡಿ ಚಂದಗಿ ಮದ್ವಿ ಮಾಡ್ತಾನೆ. ಒಟ್ಟಿ ಉರಿ ನಿಮ್ಗ. ನನ್ನ ಮಗ ಪಾರಿನ್ ಸಸಿ ತಗೊಂಬರ್ತಾನ ಅಂತ ಒಟ್ಟಿ ಉರಿ ನಿಮ್ಗ. ಲೋ ಮಗ, ನೋಡ್ಲಾ, ಪಾರಿನ್ ಸಸಿ ಆದಷ್ಟು ಬೇಗ ತಗೊಂಬಂದ್ಬಿಡ್ಲಾ. ಹಂಗಂದ್ರೆ ಮುಂದಿನ ವರ್ಷ ಬರ್ತೀನಿ ತಗೋಬೇ. ಯಾವ್ದಾರ ಒಂದು ಪಾರಿನ್ ಹುಡುಗಿನ ನೋಡಿ ಮದ್ವಿ ಮಾಡ್ಕೊಂಡು ಬರ್ತೀನಿ. ಮುಂದಿನ ವರ್ಷ ಬರ್ಲಾ? ಅಯ್ಯೋ ನನ್ನ ಮಗನ, ಬ್ಯಾಡಪ್ಪ ಬ್ಯಾಡ. ನಾನು ಎಲ್ಲರ ಮುಂದೆ ಹೇಳಿಲ್ಲ, ಆಷಾಢ ಹೋಗಿ ಶ್ರಾವಣ ಬಂದ್ರಿ ನನ್ನ ಮಗ ದುಬೈಯಿಂದ ಬರ್ತಾನ ಅಂತ. ನೀ ನೋಡಿದ್ರೆ ಶ್ರಾವಣ ಮುಗ್ಯಾಕ್ ಬಂದ್ರು ಬರ್ಲಿಲ್ಲಪ್ಪ. ಎಲ್ಲರೂ ಕೇಳಕುಂತಾರ ಯಾವಾಗ ಬರ್ತಾನ ಅಂತ. ಲಗುನ ಬಾ. ಬರ್ತೀನಿ ಬೇ. ಆತ ಮಗನ ಬಾ, ಇಲ್ಲೇ ಒಂದ್ ಒಳ್ಳೆ ಕನ್ಯನ ನೋಡಿ ಮದ್ವಿ ಮಾಡ್ತಾನಿ ಬಾ. ಹಿಂಗ ಹೇಳು. ಲೋ ಮಗ, ಅಲ್ಲಿ ದುಬೈ ಒಳಗ ಏನ ರುಚಿಯಾಗಿರೋ ಚಾಕ್ಲೇಟು ಎಂತದೋ ಸಿಕ್ತಾವಂತಲ್ಲ, ತಗಂಬಾಲ, ತಿನ್ನಂಗಾಗೈತಿ. ಎಳೆ LKG ಹೋಗೋ ಹುಡುಗಿ ಚಾಕ್ಲೇಟ್ ತಿನ್ನಂಗಾಗೈತಂತ. ಚಾಕ್ಲೇಟ್ ಯಾಕೆ ಮಾವ? ನಮಕ್ ತಿನ್ಬಾರ್ದನು? ಬಾಯಾಗಿನ ಹಲ್ಲು ಉಳುಕಾಗಿ ಇವತ್ತೋ ನಾಳೆ ಬಿದ್ದೋಗಂಗ ಅದಾವು. ಈ ಮುಸುಡಿಗ ದುಬೈ ಚಾಕ್ಲೇಟ್ ಬೇಕೇನು? ರೀ ನೀವು ಭಾಳ ಮಾತಾಡಕುಂತೀರಿ, ನನ್ನ ಮರ್ಯಾದೆ ತೆಗಿಯಕುಂತೀರಿ ನೀವು. ನಾನು ನನ್ನ ಮಗ ಕೇಳಕುಂತಾನಿ ಪ್ರೀತಿಯಿಂದ. ಅಯ್ಯೋ, ನಿಮ್ದೊಳೆ ಕತಿಯಪ್ಪ. ಅಲ್ಲೋ ಸೂರಜ, ಅದು ಏನಿಲ್ಲಪ್ಪ, ನಿಮ್ಮ ಅಪ್ಪನ ತಲೆಯಾಗಿನೂ ಇರಾನ ಕೂದ್ಲನು ಉದುರು ಹೊಂಟಾವು. ಒಳ್ಳೆ ಪಾಪಳ ಮಿಂಚೋ ತಾಮ್ರ ತಲೆ ಆಗೈತಿ ನಿಮ್ಮ ಅಪ್ಪನ ತಲಿ. ಅದಕ್ಕೇನಾರ ಕೂದ್ಲು ಉದುರ್ಲಾರ್ದಂತದ್ದು, ಕೂದ್ಲು ವಾಪಸ್ ಬರುವಂತದ್ದು ಎಣ್ಣೆ ಇದ್ರ ತಂಬಾಲ. ತಂಬ ಅದನ್ನ ಚಲೋ ತೆಗಿ ಬಿಸಿ ಮಾಡಿ ಕಳ ಕುದಿಸಿ ನಿಮ್ಮ ಅಪ್ಪನ ತಲೆ ಮೇಲೆ ಉಯ್ದು ಬಿಡ್ತಾನಿ. ಅವಾಗರ ತಲೆಯಾಗ ಬುದ್ಧಿ ಮತ್ತ ತಲೆ ಮೇಲೆ ಕೂದ್ಲು ಬರಬಹುದು. ಯವ್ವ, ನೀನು ಅಪ್ಪ ಇನ್ನು ಜಗಳ ಮಾಡುದು ಬಿಟ್ಟೇ ಇಲ್ಲನ? ಅದು ಹೆಂಗ್ ಬಿಡ್ತಾರಲ್ಲ ಮಗ ಸೂರಜ, ಒಟ್ಟ ಜಗಳ ಆಡೋದು ಬಿಡಂಗಿಲ್ಲ ನೋಡ್ಲಾ. ನಿಮ್ಮವ್ವ ಹಾಡ್ ಆಡೋದ್ ಕಲ್ತಾಳ, ಡಾನ್ಸ್ ಮಾಡೋದ್ ಕಲ್ತಾಳ. ಅಯ್ಯೋ, ಜಗ್ಗಷ್ಟು ಕಲ್ತು ಬಿಟ್ಟಾಳ. ಮಗ ನೀ ಲಗುನ ಬಾಲ. ಯವ್ವ ಬರ್ತೀನಿ ಬೇವ. ನಾನು ಹಾಡ್ ಕೇಳೇನ್ ಬಿಡು. ನೀ ಒಂದಿ ಹಾಡು ಕಳ್ಸಿದ್ದಿಲ್ಲ ನೋಡೇ, ನೀ ಚಂದ ಹಾಡಿ ತಗೋಬೇ. ಹೂಲ, ಚಂದ ಹಾಡ್ತೀನಲ್ಲ, ಎಲ್ಲರೂ ಹಂಗ ಅಂತಾರ. ನಿಮ್ಮಪ್ಪ ಒಂದ ನೋಡು ಹಾಡು ಶಟಿತೈತಿ. ನೀ ಇಲ್ಲಿ ಬರ್ತೀಯಲ್ಲ, ದಿನಾ ಸಂಗೀತ ಕಚೇರಿ ನಿಂಗೂ ಹೇಳ್ಕೊಡ್ತೀನಿ ಬಾಲ. ಯವ್ವ, ನಾನ್ ಸ್ವಲ್ಪ ಹೊರಗೊಂಟನಿ, ಶಾಪಿಂಗ್ ಮಾಡ್ಬೇಕು. ನಾನು ಇನ್ನು ಫೋನ್ ಇಡ್ಲಾ? ಹೂಲ, 2 ದಿನ ಅಲ್ಲ ಬರ್ತೀಯಲ್ಲ, ಫೋನ್ ಹಚ್ಚಿ ಬಾಲ ಮಗ. ನಾ ಇಲ್ಲಿ ಆರ್ತಿ ತಟ್ಟಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೇನೆ. ಹ್ಞೂನವ್ವ, ಹ್ಞೂ. ಬಾಯ್ ಬಂಗಾರ ಗಿಂಡಿ ನನ್ನ ಮಗ ಅಂದ್ರೆ ನನ್ನ ಮಗ, ನಂದೇ ಮಗ.
ಇಲ್ಲ ಪಕ್ಕದ ಮನೆ ಬೇಬಿ ಮಗ. ಏನ್ರಿ ಆ ಬ್ರೋಕರ್ ದೇವಪ್ಪ ಅದಾನಲ್ಲ ಅವನಿಗೆ ಹೇಳ್ರಿ ನನ್ನ ಮಗ್ಗ ಎಳೆ 18-19 ವರ್ಷದ ಹುಡುಗಿ ಈಡನ ಆಸ್ತಿ ಇರ್ಬೇಕು, ಬಂಗಾರ ಒಡಿವಿ ಎಲ್ಲ ಹುಡುಗಿ ಮೇಲೆ ಹೇರ್ ಇರ್ಬೇಕು, ನನ್ನ ಮಗ್ಗ ಒಂದು ಫಾರ್ಚುನರ್ ಕಾರ್ ಕೊಡ್ಬೇಕು ಅಂತ ಹುಡುಗಿನ ನೋಡಿ ಈಡಂತ ಹೇಳ್ರಿ. ಹುಡುಗಿ ಅಂತೂ ತಳ್ಳಗ ಬಳಕು ಬಳ್ಳಿಯಾಗಿರ್ಬೇಕು ನೋಡ್ರಿ. ಮತ್ತ ಹಂಗ ಬೆಳ್ಳಗ ಫಳ್ ಫಳ್ ಅಂತ ಒಳಿಬೇಕು ಅಂತ ಹುಡುಗಿನ ನೋಡ್ರಿ ಒಟ್ಟು. ನಿನ್ನ ಮಗನ ಮಸಡಿಗ ಅಂತ ಹುಡುಗಿ ಸಿಗ್ತಾಳನ? ಸಾಕ್ ಸುಮ್ಕಿರೋ. ನಿನ್ನ ಮಗ ಕರೆ ಚಂಡಾಗ್ಯಾನ. ಸುಟ್ಟೋಗಿರೋ ಬದ್ನಿಕಾಯಿ ಮಸಡಿ ಆಗೈತಿ, ಇವನಿಗ ಅಂತ ಚಲೋ ಹುಡುಗಿನ ನೋಡ್ಬೇಕನ? ಸಾಕ್ ಸುಮ್ಕಿರೋ. ಸಂಕ್ರಿ ಏನಕ್ಕ ಹೋಗ್ಲಿ ಒಳಗ್ ಹೋಗು, ಕಾರ್ಪುಡಿ ತಂಬಾಲೆ ಕಾರ್ಪುಡಿ ತಗೊಂಬಂದು ನಿಮ್ಮ ಮಾವನ್ ಕಣ್ಣಾಗ ತುರುಕ್ ಬಿಡ್ತಾನೆ. ನಾನ್ ನೋಡಿ ನೋಡಕೂತಾನೆ ಅವಾಗಿಂದ. ನನ್ನ ಮಗನ್ ಬಗ್ಗೆ ಇಲ್ಲ ತರದ್ ಮಾತಾಡ್ತೀರಿ. ಏನ ಓಟು ಕರಗದಾನ ಯಾರಿಲ್ಲಂದ್ರು ಅದಕ್ಕ ಕರಿ ಚಂಡ ಅನ್ನೋದಾ? ಸುಟ್ಟು ಬದ್ನಿಕಾಯಿ ಮಕ್ಕ ಅನ್ನೋದಾ? ಕೃಷ್ಣನು ಹುಟ್ಟಿರುವುದು ಕಪಿಗೆ ತಗರಿ. ನನ್ನ ಮಗ ಕೃಷ್ಣ ಕೃಷ್ಣ ಇದ್ದಂಗೆ. ಈಗ ನೋಡ್ರಿ ಇನ್ನೊಮ್ಮೆ ನನ್ನ ಮಗನ ಬಗ್ಗೆ ಏನಾರ ಮಾತಾಡಿದ್ರಿ ನಿಮ್ಮ ಕಣ್ಣ ಕಾರ್ಪುಡಿನ ತುಂಬ್ತಾನೆ. ಏನಾರ ಮಾಡ್ಕೊಂಡು ಹಾಲ್ಗುಂಡೆ ಬಿಟ್ಕೊಂಡು ಹೋಗು. ನಾನಂತೂ ಯಾವ ಬ್ರೋಕರಿಗೂ ಹೇಳಂಗಿಲ್ಲ. ಎಲ್ಲಿಲ್ಲಂದ್ರು ಆಟೆ ಓದು ಹೋಗ್ರಿ. ಚುಮ್ಮುರಿ ಚಾ ಮಾಡ್ಕೊಂಬ ಅಂದ್ರ ಇಲ್ಲ ಬಾರ್ದ ಮಾತಾಡ್ತೈತಿ. ಹುಚ್ಚಪೇಲಿ ಸಂಕ ಇದು, ಹುಚ್ಚಪೇಲಿ ರೇಣಿ. ಓ ಸಂಕಟ ಬೀಳ್ತಾರ. ಹೆತ್ತ ಮಗನ ಮೇಲೆನ ಇಷ್ಟು ಸಂಕಟ ಅಂದ್ರ ಹೆಂಗ ನೋಡ್ರಿ. ಯಾಕ ಓಲಿ ಬಿಡು, ಯಾಕೆ ಬೇಸರ ಮಾಡ್ಕತಿ? ಹೆಂಗು ಮಗ ಬರಕುಂತಾರ, ಅವನಿಗೆ ಇಷ್ಟ ಅಂತ ಚಕ್ಲಿ ಕಾಡುಬೇಳಿ ಎಲ್ಲ ಮಾಡುಂಬಾ. ಹೌದಲ್ಲ? ತುಪ್ಪದಾಗ ಸಂಕ್ರಪಳಿನೂ ಮಾಡ್ಬೇಕು ನೋಡ್ಲೆ. ನನ್ನ ಮಗ ಬಾರಿ ಇಷ್ಟ ಆತಗರಿಕ. ಪಾಪ ನಮ್ಮ ಮಗ ಅಲ್ಲಿಂದ ಬರಕುಂತಾನ, ನಾವ್ ಈತು ಮಾಡ್ಲಿಲ್ಲ ಅಂದ್ರೆ ಹೆಂಗ? ಅದಂತೀನಿ, ನಿನಗಿರ ಬುದ್ಧಿ ನಿಮ್ಮ ಹೋಗಿಲ್ಲ ನೋಡು. ಮೇಘ ಬಂದ್ಲು ಅನ್ನಿಸ್ತತಿ. ಬರ್ಲಿ ಮಾಡ್ತೀನಿ. ಗಂಡನ ಕಿಮ್ಮತ್ತಿಲ್ದೆ ಬಾಯಿಗೆ ಬಂದಂಗೆ ಮಾತಾಡಿ ಮನೆ ಬಿಟ್ಟು ಹೋದ್ಲು. ಈಗ ಮತ್ತೆ ಬಂದ್ಲಾ? ಬರ್ಲಿ ಮಾಡ್ತಾನೆ. ಇದ ಬಾಟ್ಲಿ ಒಡೆದು ಚುಚ್ಚಿ ಬಿಡ್ತೀನಿ ಇವತ್ತು. ಬಾಗ್ಲ ತೆಗ್ದಿದ್ದೈತಿ, ಬಾ ಒಳಗ. ಹೌದಲ್ಲ, ಬಾಗ್ಲ ತೆಗ್ದಿದ್ದೈತಿ. ಇವ್ರೇನ್ ಮಾಡಕುಂತಾರ ಒಳಗ? ಅಷ್ಟ ಬಾಗ್ಲ ಹಾಕೊಂಡು ಕುಂದ್ರಕ್ ಆಗೋದಿಲ್ಲನ? ಅಯ್ಯೋ ಹಣೆ ಬರ. ಲೋ ವೀರು, ಏನ್ಲ ಇದು? ಯವ ನೀನಾ? ಅದು ಯವ ನೀನಾ? ನಾನು ಮೇಘ ಅನ್ಕೊಂಡ್ಬಿಟ್ಟೆ ಬೇ. ನಾ ಎಂತವನ ಏನ್ಲ ಬಂದಿತ್ ನಿನಗ್ ದಾಡಿ? ಹಿಂಗ್ಯಾಕ್ಲ ಕುಡ್ದು ತೂರಾಡ್ತಿ? ಹೊಟ್ಟಿಗೆ ಅನ್ನ ತಿಂತೀಯಾ ಏನ್ ಬೇರೆ ಏನಾರು ತಿಂತೀಯಾ? ಇಷ್ಟ ದಿನ ಅದ್ ಎಲ್ಲೋ ಕುಡ್ದು ತೂರಾಡ್ತಿದ್ದಿ ಅಂತ ಈಗ ಮನಿಗೆ ತಂದು ಕುಡಿಯಂಗಾದ್ಯಾ? ಏಳು ಕುಡ್ಕಾಗ ಕುಂತಿಯಲ್ಲ. ಈ ದಿನ ನಿಮ್ಮಪ್ಪ ಕುಡ್ದು ಶಟಿತಿದ್ದ. ಏನ ಆ ಸುಚಿತ್ರ ಬಂದಾಗಿಂದ ಅವ ಬಿಟ್ಟ. ಈಗ ನೀ ಕುಡಿಯ ಚಾಲು ಮಾಡಿಯಲ್ಲ. ಯವ ನನ್ ತಲಿಗ ಭಾರಿ ಟೆನ್ಷನ್ ಐತ್ ಬೇ. ನಿಂಗ್ ಗೊತ್ತಿಲ್ಲ, ನೀ ಸುಮ್ಕಿರು. ಏನ್ಲ ಮಹಾ ದೊಡ್ಡ ಟೆನ್ಷನ್ ನಿಂದು? ಏನ್ಲ ಟೆನ್ಷನ್? ಅವೆಲ್ಲ ಹೇಳಕ್ ಆಗಂಗಿಲ್ಲ, ಸುಮ್ಕಿರ ಬೇ. ನಂಗೆ ಗೊತ್ತು ಬಿಡ್ಲ ಏನ್ ಟೆನ್ಷನ್ ಅಂತ. ಮನ್ಯಾಗಿರೋ ಹೆಂಡ್ತಿ ನೆಟಿಗಿಲ್ಲ ಅಂದ್ರೆ ಯಾ ಗಂಡ್ ಮಕ್ಳಿಗಾದ್ರೂ ಸಿಟ್ಟು ಬರಾತೈತೆ. ಆದ್ರೂ ಕುಡ್ದು ನಿನ್ ದೇಹ ಯಾಕ್ಲ ಹಾಳು ಮಾಡ್ಕತಿ? ಹೌದು, ಮೇಘ ಎಲ್ಲಿ? ಆಕಿ ಮನಿ ಬಿಟ್ಟು ಹೋದ್ಲು. ನನ್ ಕಡೆ ಇರಂಗಿಲ್ಲ ಅಂತ ಆಕಿ. ನಾನು ದುಡಿಯಂಗಿಲ್ಲ ದುಃಖ ಬಡಂಗಿಲ್ಲ ಅಂತ ಹೋಗ್ಯಾಳ ನೋಡು ಮನಿ ಬಿಟ್ಟು. ಮನಿ ಬಿಟ್ಟು ಹೋದ್ಲಾ? ಹಾ. ಅಯ್ಯೋ ಇವಳ ನಂಗೆ ಗೊತ್ತಿತ್ಲಾ. ಈಕಿದು ಎಲ್ಲ ಗೊತ್ತೈತ್ ನನಗ. ಅವನ್ ಯಾವನ ನೀ ಇಲ್ದೊತ್ನಾಗ ಮನಿಗ್ ಬರ್ತಾನಂತಪ್ಪ. ನನಗ ಈ ತಾರವ್ವ ಜೈ ಆ ಸುದಿ ಹೇಳಿದ್ರು. ಯವ್ವ ಏನ್ ಮಾತಾಡಕುಂತಿ? ಹೂಲ ಹೆಂಗ್ ಹೇಳ್ಬೇಕಪ್ಪ, ಮತ್ ಏನ್ ಮಾಡ್ಬೇಕು? ಹೇಳಿಲ್ಲ ಅಂದ್ರ ನಿಂಗೂ ಗೊತ್ತಾಗಂಗಿಲ್ಲ. ನೀನ್ ನೋಡಿದ್ರ ಬಲೆ ನಮ್ ಬಿಟ್ಟಿ ಆಕಿನ ಹೇಳಕ್ ಕುಂತ ನೋಡೋದಕ್ಕ. ಯಾವನೇನಪ್ಪ ನಾನ್ ಕಣ್ಣಾರೆ ನೋಡಿಲ್ಲ, ಆದ್ರ ಓಣಿ ಹೆಂಗಸರು ನೋಡ್ಯಾರಪ್ಪ. ಯಾವನೇನ ನೀವು ಇಲ್ದೊತ್ತೆಗ ಬರ್ತಾನಂತ. ಈಕಿ ಹಲ್ಲು ಕಿರ್ಕೊಂಡು ಕಿಸಿ ಅಂತ ಮಾತಾಡ್ತಾರಂತ. ಅಯ್ಯೋ ಬಾರಿ ಕಿಲೋ ಜದರ ನಂಗದರಂತಪ್ಪ. 1-2 ಸಲ ಒಳಗೂ ಬಂದಿದ್ನಂತಪ್ಪ. ಈ ತರ ನಂಗೆ ಗೊತ್ತು ಹೇಳಕ್ ಕುಂತ ನೋಡು. ಆದ್ರೂ ಅಕ್ಕಿಯಿಂದ ನೀವು ಹುಷಾರಾಗಿರಪ್ಪ. ಈಗ ನೋಡು ಕೆಲವೊಂದು ಹೆಣ್ಮಕ್ಳು ಗಂಡ ಇರುವಾಗ್ಲೇನ ಇನ್ನೊಬ್ಬನ್ ಜೋಡಿ ಓಡೋಗುದು, ಇಲ್ಲಾಂದ್ರೆ ಗಂಡನ್ನ ಕೊಂದಿಡುದು ಮಾಡಕುಂತಾರಂತ. ನೀವು ಹುಷಾರಾಗಿರಪ್ಪ ಮಗನ. ಯವ್ವ ನಂಗೆ ಈಗ ಗೊತ್ತಾತ್ ಬೇ ಆಕಿ ಎದಕ್ ನನ್ನನ್ ಬಿಟ್ಟು ಹೋದ್ಲು ಅಂತ. ನೀ ಇಲ್ಲಂದ್ರ ಇನ್ನೊಬ್ಬವ ಅಂದ್ಲಾಕಿ. ಆ ಮಾತಿನ ಅರ್ಥ ನಂಗೆ ಈಗ ಗೊತ್ತಾತು. ಯವ್ವ ಈಕಿ ಭಾರಿ ಕೆಟ್ಟದಾಳ ಬೇ ಯವ್ವ. ಹೂಲ ನಿನಗೆ ಈಗ ಗೊತ್ತಾಗಕುಂತತನೋ? ನಂಗೆ ಯಾವಾಗೋ ಗೊತ್ತಾತು. ಆಕಿ ನಿನ್ನನ್ನ ಬಿಯಾರ್ ಮಾಡಿ ನನ್ನನ್ನ ಮನೆಯಿಂದ ಓಡಿಸಿದ್ದು ಇದೇ ಕಾರಣಕ್ಕ ಅನಸ್ತತಿ. ಹೌದು ನೋಡ್ಬೇಯವ್ವ, ನಾನು ನೀನು ಮನೆಯಾಗಿಲ್ಲ ಅಂದ್ರೆ ಆಕಿ ದಾರಿ ಸಲೀಸಾಕೈತಲ್ಲ, ಹಂಗಾಗಿ ನಿನ್ನ ಮನೆಯಿಂದ ಓಡಿಸಿದ್ಲು ಬೇ ಆಕಿ. ಹೂನಪ್ಪ, ನನ್ನ ಮಾತು ನೀ ಕೇಳಿಲ್ಲಲ್ಲ. ನನ್ನ ಮನೆಯಿಂದ ಓಡಿಸಿದಿ. ಆದ್ರೆ ಏನು ಮಾಡ್ಬೇಕಪ್ಪ? ಹೆತ್ತ ಕಳಿಗ್ ನಾಚಿಕಿಲ್ಲ ಅಂತ ಮತ್ತೆ ಬರ್ತಾನೆ. ಏಟಾದ್ರೂ ನನ್ನ ಮಗ ಅಲ್ಲಪ್ಪ. ಯವ ತಪ್ಪಾತ್ ಬೇಯವ್ವ, ಆಕಿ ಮಾತ್ ನಂಬಿ ನಿನ್ನ ಮನೆಯಿಂದ ಓಡಿಸ್ಬಿಟ್ಟೆ ಬೇ ನಾನು. ಹೋಗ್ಲಿ ಬಿಡಪ್ಪ, ಅಳಬೇಡ. ನೀ ಹತ್ರ ನಂಗೆ ಸಹಿಸ್ಕೊಳಕ್ ಆಗಂಗಿಲ್ಲ. ಆದ್ರೂ ಮಗ ಈ ಮುದೇವಿನ ಡೇಬರ್ಸ್ ಕೊಟ್ಬಿಡು. ಏನೋ ನಿನಗ ಒಂದ್ ಒಳ್ಳೆ ಹುಡುಗಿನ ನೋಡಿ ಮದ್ವಿ ಮಾಡ್ತಾನಿ. ಏನ ರೊಕ್ಕ ಇರೋರು ಶ್ರೀಮಂತರು ಸಿಕ್ತಾರ ಅಂತ ಹುಡುಗಿನ ನೋಡಿ ಮದ್ವಿ ಮಾಡ್ಕೊಂಡ್ರಾತು. ಈ ಮುದೇವಿನ ಯಾಕ್ಲ ಬೆನ್ನಟ್ಟಿದಿ? ಹೌದವ್ವ, ನೀ ಹೇಳ್ದಂಗ್ ಕೇಳ್ತೀನವ್ವ ನಾನು. ಈಕಿ ನನಗ ಮೋಸ ಮಾಡ್ಬಿಟ್ಲಿ ನೋಡ್ಬೇ. ಮೂಲ ಏನ್ ಮಾಡ್ಬೇಕು? 7 ದಿನ ನಿನಗ ಗ್ರಹಣ ಕವಿದಿತ್ತು ಅನಸ್ತತಿ, ಅದಕ್ಕ ಗೊತ್ತಾಗಿಲ್ಲ. ಈಗ ಗೊತ್ತಾತಲ್ಲ ಬಿಡು. ಪೀಡಿ ತೊಲಗ್ತು ಅಂತ ತಣ್ಣಗಿದ್ ಬಿಡು. ಆಕಿ ಬರ್ತಾಳ ಏನೋ, ಎಲ್ಲೋಕ್ಕಳ ಹೋಗಂಗಿಲ್ಲ, ಬರ್ತಾಳ. ಆಕಿಗ ಚಿತ್ರ ಹಿಂಸೆ ಕೊಟ್ಟು ಮನೆಯಿಂದ ಒದ್ದೋಡಿಸ್ಬಿಡು. ಆಕೆಗೆ ನಿನಗ ಡೇಬರ್ಸ್ ಕೊಡ್ಬೇಕು. ಹಂಗ್ ಮಾಡ್ಲಾ ಮಗ? ಹಂಗ ಮಾಡ್ತೀನಿ ಬೇಯವ್ವ, ನನಗ ಮೋಸ ಮಾಡ್ಬಿಟ್ಲಲ್ಲ. ಆಕೆ ಏನಾರ ಬಂದ್ಲು ಅಂದ್ರ ಹಂಗ ಮಾಡ್ತೀನಿ ಬೇ. ನೀ ಹೇಳ್ದಂಗ ಮಾಡ್ತೀನಿ. ಮಾಡ್ಲಾ? ಏನಾರ ತಿಂದಿ ಏನಿಲ್ಲಪ್ಪ ಮಗನ? ನೋಡಲಿ ಮಕ್ಕ ಸಾರಿ ಕಾಯಿ ಆಗೈತಿ. ಏನಾರ ತಿಂದಿ ಇಲ್ಲ? ಆಕಿ ಮ್ಯಾಗಿ ಗೂಗಿ ಬರೀ ಮ್ಯಾಗಿನ ಮಾಡಿ ಬಡಿತಾಳ.
ಅದ ತಿಂದಿಯೇನೋ? ಯವ್ವ ಬೆಳಿಗ್ಗೆ ತಾಟು ಹಚ್ಚು ಅಂದ್ರ ರೊಕ್ಕಿಲ್ಲ ನಿನ್ ಕಡೆ ಅಂತ ಬೈದ್ ಬಿಟ್ಲು, ಹಂಗಾಗಿ ಏನು ತಿಂದೇ ಇಲ್ಲ ಬೇ. ಅಯ್ಯೋ ಗಂಡಗ ಒಂದೊತ್ತು ಕೂಳಾಕಕ್ಕಾಗಿಲ್ಲ ಆಕಿಗ. ಅಯ್ಯ ಅದಕ್ಕೆ ಸಿಗದಿ ಕಟ್ಲಿ ತೊಡ್ಲ ಮಗ, ನಿಂಗ ಏನಾರ ಬಿಸಿ ಬಿಸಿ ರುಚಿ ರುಚಿಯಾಗಿ ಏನಾರ ಮಾಡ್ಕೊಂಡ್ ಬರ್ತೀನಿ ತಡ್ಲ. ಹೂನವ ಮಾಡ್ಕೊಂಬ. ಛೇ ಇಂಥ ದೇವತೆ ಅಂತ ತಾಯಿನ ಮನೆಯಿಂದ ಹೊರ ಕಳಿಸಿ ದೊಡ್ಡ ತಪ್ಪು ಮಾಡೇನಿ ನಾನು, ದೊಡ್ಡ ತಪ್ಪು ಮಾಡೇನಿ. ಛೇ ನಮ್ಮವ್ವ ದೇವತೆ ದೇವತೆ ನಮ್ಮವ್ವ. ನಮ್ಮ ಅವನ ಕಡೆ ಒಂದ್ 2,000 ರೂಪಾಯಿ ಕೇಳ್ಬೇಕು, ನಮ್ಮವ್ವ ಇಲ್ಲ ಅನ್ನಂಗಿಲ್ಲ, ಹಿಂಗ ಕೊಡ್ತಾಳ ತಗೊಲ ಮಗ ಅಂತ. ಹೌದೌದು ಹಂಗ ಮಾಡ್ಬೇಕು. ಬಿಜಾಪುರ್ ಬಿಜಿಲಿ ನಮ್ಮ ಹುಡುಗಿ ಹೆಸರು ಅಂಜಲಿ. ಅಂಜು ಏನ್ರಿ ಯಾಕಷ್ಟು ಗಾಬರಿ ಆಗ್ತಿ? ಆರಾಮಾಗಿ ಮಾತಾಡು. ಯಾಕೆ ಏನಾತು? ನಮ್ಮವ್ವ ಏನಾರ ಅಂದ್ಲಾ? ಇಲ್ರಿ ಪಾಪ ಅವ್ರು ಏನಂತಾರ? ಏನು ಅಂದಿಲ್ಲಪ್ಪ. ಮತ್ತ್ಯಾಕೆ ಮಕ ಸಣ್ಣದ್ ಮಾಡಿ ಏನಾತು? ಏನಿಲ್ರಿ, ಅದ ನನ್ ರಾಶಿ ಒಳಗೇನ ತೊಂದ್ರೆ ಐತಂತ, ಹಂಗಾಗಿ ನಂಗ ಮಕ್ಳಾಗಿಲ್ಲ ಅಂತ ಟಿವಿ ಒಳಗ ಜ್ಯೋತಿಷ್ಯ ಹೇಳಾಕುಂತಿದ್ರು, ಅದನ್ನ ಕೇಳ್ದೆ ನಾನು, ಹಂಗಾಗಿ ಸ್ವಲ್ಪ ಬೇಸರ ಆತ. ಅಯ್ಯೋ ದೇವ್ರಿ, ರಾಶಿ ಭವಿಷ್ಯ ನೋಡಿದ್ಯಾ? ಹೋಗಿತ್ತು ನಿನ್ ತಲಿನ ಮೊಸರು ಗಡಿಗೆ ಮಾಡ ಮಟ ಬಿಡಂಗಿಲ್ಲ ಅವರು. ಯಾಕ್ರಿ ಹಂಗ ಹೇಳ್ತೀರಿ? ಮತ್ತ ರಾಶಿ ಭವಿಷ್ಯಕ್ಕೂ ಮಕ್ಳಾಗಕ್ಕೂ ಏನ್ ಕಾರಣ ಅಂತಿ ನಾನರ? ಅಯ್ಯೋ ಅವೆಲ್ಲ ನಿಮಗ್ ಗೊತ್ತಾಗಂಗಿಲ್ಲ. ನನಗಲ್ಲ, ನಿನಗೇನು ಗೊತ್ತಾಗಂಗಿಲ್ಲ. ಏನು ಡಾಕ್ಟ್ರ್ ಹೇಳ್ಯಾರ ಅಕ್ಕವು ಮಕ್ಳು ಅದ್ರ ತಡ ಆಗಿ ಅಕ್ಕವು ಅಂತ ಹೇಳಿಲ್ಲ. ಎಲ್ಲರೂ ಒಂದೇ ತರ ಇರಂಗಿಲ್ಲ, ಕೆಲವೊಬ್ರಿಗ ಒಂದೊಂದ್ ತರ ಹೊಟ್ಟಿ ಒಳಗ ಏನೇನಾರ ಪ್ರಾಬ್ಲಮ್ ಇರ್ತಾವು, ಅವೆಲ್ಲ ಕ್ಲಿಯರ್ ಆಗ್ಬೇಕಲ್ಲ, ಆಗಿಂದೆ ಮಕ್ಳಾಗೆ ಆಗ್ತಾವು. ಅದನ್ ಬಿಟ್ಟು ರಾಶಿ ಭವಿಷ್ಯ ಅನ್ಕಂಡು ಕುಂತ್ರ ಆತ್ ತಗೋರಿ, ಇನ್ನೊಮ್ಮೆ ನಾನು ಟಿವಿನೂ ನೋಡಲ್ಲ, ರಾಶಿ ಭವಿಷ್ಯನೂ ನೋಡಲ್ಲ. ನಿಮ್ಗೆ ಯಾವ್ದ್ರ ಮೇಲೇನೂ ನಂಬಿಕೆನ ಇಲ್ಲ. ನನಗಾಗ್ತಿರೋ ಸಂಕಟ ನೋವು ನಿಮ್ಗೆ ಹೆಂಗ್ ಗೊತ್ತಾಗ್ಬೇಕು ಹೇಳ್ರಿ? ಎಲ್ಲಾನು ನಿಮಗ್ ಕಾಮಿಡಿಯಾಗೆ ಕಾಣ್ತತಿ. ಅಂಜಲಿ ಅಳುವಂತದ್ ಏನಾಗೈತಿ ಈಗ? ಅಳಬೇಡ. ಈಗ ಏನ್ ಮಾಡ್ಬೇಕು ಹೇಳು? ರಾಶಿ ಒಳಗ್ ಏನ್ ಹೇಳಿದ್ರು ಹೇಳು. ನಿಮಗ್ ನಂಬಿಕೆನ ಇಲ್ಲ, ಹೇಳಿ ಏನ್ ಮಾಡ್ಬೇಕು? ಹೋಗ್ಲಿ ಬಿಡ್ರಿ. ನೋಡು, ಹಂಗ ಹೇಳಿದ್ರೆ ಹಿಂಗ ಹೇಳ್ತಿ, ಹಿಂಗ ಹೇಳಿದ್ರೆ ಹಂಗ ಹೇಳ್ತಿ. ಸಿಟ್ ಆಗ್ಬೇಡ, ಇನ್ನೊಮ್ಮೆ ಹಂಗೆಲ್ಲ ಹೇಳುದಿಲ್ಲ. ಏನಾತ್ ಹೇಳು? ಏನಂದ್ರು ನಿನ್ ರಾಶಿ ಒಳಗ? ಏನಿಲ್ಲ, ಬೆಳಿಗ್ಗೆ ನಸಿಗ್ನಗನ ಎದ್ದು ಜಳಕ ಮಾಡಿ ಅಶ್ವಥ್ ನಾರಾಯಣ ವೃಷಕ್ಕ 11 ಸುತ್ತ ಪ್ರದಕ್ಷಿಣೆ ಹಾಕ್ಬೇಕಂತ. 11 ದಿನಾನು ಒಂದ ಟೈಮ್ ಊಟ ಮಾಡ್ಬೇಕಂತ. ಅವಾಗ ನಮಗ ಯಾವುದೇ ತೊಂದರೆ ಇದ್ರೂ ಪರಿಹಾರ ಆಗಿ ಮಕ್ಳು ಆಗ್ತಾವಂತೆ. ಅಲ್ಲ, ನಸಿಗ್ನ್ಯಾಗ ಇಷ್ಟು ತಂಡ್ಯಾಗ ಇಂಥ ಮಳ್ಯಾಗ ಬೆಳಿಗ್ಗೆ ಎದ್ದು ನೀನು ತಣ್ಣೀರ್ ಜಳಕ ಮಾಡಿ ಅದನ್ನೆಲ್ಲ ಮಾಡಿದ್ರ ನಿಂಗಿನ ಒಟ್ಟು ತ್ರಾಸ ಆಗಂಗಿಲ್ಲ? ಅಲ್ರಿ, ನಮ್ಮ ಆಜು ಬಾಜುಕಿನ ಮನೆಯವ್ರೆಲ್ಲರಿಗೂ ಮಕ್ಳಾಗ ಕುಂತಾವ್, ನಂಗಾಗಿಲ್ಲ ಅಂದ್ರ ಎಲ್ಲರೂ ನನ್ನನ್ನ ಯಾವ ದೃಷ್ಟಿಯಿಂದ ನೋಡ್ತಾರ ನಿಮಗ್ ಗೊತ್ತನ? ನನಗ ಅವ್ರಿಗೆ ಆಗೈತಲ್ಲ ಅಂತ ಸಂಕಟ ಏನಿಲ್ಲಪ್ಪ, ಅವ್ರಿಗೆಲ್ಲ ಆಗಿದ್ದಕ್ಕ ಖುಷಿನ ಐತಿ, ಆದ್ರೆ ನನಗಾಗಿಲ್ಲಲ್ಲ ಅನ್ನೋ ಬೇಜಾರಷ್ಟೇ. ಆದ್ರೆ ನಾವ ಏನಾರ ಪರಿಹಾರ ಹುಡುಕೋಬೇಕಲ್ಲ, ಹಂಗಾಗಿ ಹೇಳಕ್ ಕುಂತಾನೆ. ನಾಳೆಯಿಂದ ಹೋಗಿ ಬರ್ತೀನಿ ರೀ. ಛೇ, ಹಂಗ ಹೋದ್ರಲ್ಲ, ನನ್ನ ಮಾತು ಪೂರಾನು ಕೇಳಿಸ್ಕೊಳಂಗಿಲ್ಲ, ಒಮ್ಮೆಟಿಗೆ ಸಿಟ್ಟಾಗ್ತಾರ.